ಮರಾಠ ವಿದ್ಯಾಪ್ರಸಾರಕ ಮಂಡಳ ತ್ರೈವಾರ್ಷಿಕ ಚುನಾವಣೆ 2026ರ ವೇಳಾಪಟ್ಟಿಯನ್ನು ನಾವು ಚುನಾವಣಾ ಅಧಿಕಾರಿಗಳು ಹಾಗೂ ಚುನಾವಣಾ ಮಂಡಳದ ಸಲಹಾ ಸಮಿತಿಯವರು ಕೂಡಿ 5/6/2026 ಶುಕ್ರವಾರದಿಂದ ನೋಟಿಸ್ ಬೋರ್ಡಿಗೆ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದೀವಿ. ಅದಾದ ನಂತರ ಅರ್ಹ ಸದಸ್ಯರ ಯಾದಿಯನ್ನು ಮತದಾನ ಮಾಡಲಿಕ್ಕೆ ಮರಾಠ ಮಂಡಳದ ಅರ್ಹ ಸದಸ್ಯರು ಏನಿದಾರಲ್ಲ ಆ ಅರ್ಹ ಸದಸ್ಯರ ಯಾದಿಯನ್ನು 8/6/2026 ಸೋಮವಾರದಿಂದ ನೋಟಿಸ್ ಬೋರ್ಡಿನ ಮೇಲೆ ಹಚ್ಚಿದ್ದೀವಿ. ಅದಾದ ನಂತರ ಚುನಾವಣಾ ಸಲಹಾ ಸಮಿತಿ ಸದಸ್ಯರ ಹೆಸರು, ಚುನಾವಣಾಧಿಕಾರಿ ಹೆಸರು ಹಾಗೂ ಮಾದರಿ ನಾಮಪತ್ರವನ್ನು ಪ್ರಕಟಣೆ ಮಾಡಿದ್ದೀವಿ. ಅದೇ ರೀತಿ ಅಧ್ಯಕ್ಷ ಹಾಗೂ 13 ಜನ ನಿರ್ದೇಶಕರ ಉಪಾಧ್ಯಕ್ಷರ ಹುದ್ದೆಗಳಿಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಖುದ್ದಾಗಿ ನಾಮಪತ್ರ ವಿತರಣೆ ಹಾಗೂ ಅವತ್ತೇ ಖುದ್ದಾಗಿ ನಾಮಪತ್ರವನ್ನು ಸ್ವೀಕೃತಿಯನ್ನು ಅಂದರೆ 12/6/2026 ಶುಕ್ರವಾರದಂದು ಹಾಗೂ ಉಮೇದುವಾರರ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 16/6/2026 ಮಂಗಳವಾರ ಹಾಗೂ ನಾಮಪತ್ರಗಳ ಪರಿಶೀಲನೆ ಹಾಗೂ ಕ್ರಮಬದ್ಧವಾದ ಯಾದಿಗಳನ್ನು ಪ್ರಕಟಿಸುವುದು 17/6/2026 ಅದೇ ರೀತಿ ಚುನಾವಣೆಯಿಂದ ಹಿಂದೆ ಸರಿದವರ ನಾಮಪತ್ರಗಳನ್ನು ಖುದ್ದಾಗಿ ಪರತ್ ಪಡೆಯುವುದು ಅಂದ್ರೆ ನಾಮಪತ್ರ ಸಲ್ಲಿಸಿದಂಥ ವ್ಯಕ್ತಿಗಳೇ ಬಂದು ಪರತ್ ಪಡೆಯಬೇಕು ಹಾಗೂ ಬೇರೆ ಯಾರಿಗಾದರೂ ಅದಕ್ಕೆ ಅವಕಾಶ ಇರಂಗಿಲ್ಲ. ಪರತ್ ಪಡೀಲಿಕ್ಕೆ ಅವರು ಗುರುವಾರದಂದು 12ರಿಂದ 3 ಗಂಟೆವರೆಗೆ ಇರುತ್ತದೆ. ಅದೇ ರೀತಿ ಉಮೇದುವಾರರ ಅಂತಿಮ ಯಾದಿ ಪ್ರಕಟಣೆ ಮಾಡೋದು ಹಾಗೂ ಅದಕ್ಕೆ ಚಿಹ್ನೆಗಳನ್ನು ಕೊಡೋದು, ನಿಂತಂಥ ಅಭ್ಯರ್ಥಿಗಳ ಚಿಹ್ನೆಗಳನ್ನು ಅವರಿಗೆ ಕೊಡೋದು 19/6/2026 ಶುಕ್ರವಾರದಂದು 3 ಗಂಟೆ ನಂತರ. ಅದೇ ರೀತಿ ಮಾದರಿ ಮತಪತ್ರ ಪ್ರಕಟಣೆ ಮಾಡೋದು ಅಂದರೆ 24/6/2026 ಬುಧವಾರ 3 ಗಂಟೆ ನಂತರ ಹಾಗೂ ಚುನಾವಣೆಯ ಮತದಾನ ದಿನಾಂಕ 5/7/2026 ರವಿವಾರ 8:30 ಗಂಟೆಯಿಂದ ಸಾಯಂಕಾಲ 4:30 ಮತದಾನದ ಇದಿರ್ತದೆ. ಆವರಣದ ಒಳಗೆ 4:30 ಎಷ್ಟು ಜನ ನಿಂತಿರ್ತಾರೋ ಅವ್ರಿಗೆ ಎಲ್ಲರಿಗೂ ಮತದಾನ ಮಾಡುವಂಥ ಹಕ್ಕನ್ನು ಕೊಟ್ಟಿವಿ. ಆದ್ರೆ 4:30ರಿಂದ ನಮ್ಮ ಆವರಣದ ಹೊರಗೆ ಬಂದವರು ನಾವು ಮತದಾನದ ಹಕ್ಕನ್ನು ಕೊಟ್ಟಿಲ್ಲ. ಅದೇ ರೀತಿ ಮತದಾನ ಮಾಡಿ ಮುಗಿದ ನಂತರ ನಾವು ಎಲ್ಲ ಡಬ್ಬಿಗಳನ್ನು ಮತ್ತು ಚುನಾವಣಾ ಎಣಿಕೆ ಅಭ್ಯರ್ಥಿಗಳ ಏಜೆಂಟ್ರು ಹಾಗೂ ನಮ್ಮ ಚುನಾವಣಾ ಸಿಬ್ಬಂದಿ ಕೂಡಿಕೊಂಡು ಎಣಿಕೆಯನ್ನು ಒಂದು ಬ್ರೇಕ್ ಆಫ್ ಟೀ ಅಂತೀವಲ್ಲ ಅದನ್ನು ಮುಗಿಸಿಕೊಂಡು ನಾವು ಸ್ಟಾರ್ಟ್ ಮಾಡಿ ಎಲ್ಲಿವರೆಗೆ ಮುಗಿತದೆ, ಎಷ್ಟು ಗಂಟೆಗೆ ಮುಗಿತದೆ ಎಣಿಕೆ ಮುಗಿದ ನಂತರ ಅಂತಿಮ ಘೋಷಣೆಯನ್ನು ಚುನಾವಣಾ ಅಧಿಕಾರಿಗಳಿಂದ ಮುಗಿದ ನಂತರ ಅದನ್ನು ಮಾಡುವಂಥ ಹಂತದ ಪ್ರಕ್ರಿಯೆಯನ್ನು ನಾವು ಈ ಚುನಾವಣಾ ವೇಳಾಪಟ್ಟಿಯಲ್ಲಿ ನಾವು ಇಟ್ಟುಕೊಂಡಂಥ ಒಂದು ವ್ಯವಸ್ಥೆ ಇದೆ. ಗಿರೀಶ್ ಹೋಳಿ ಅಂತೇಳಿ ನಾನು ಮರಾಠ ವಿದ್ಯಾಪ್ರಸಾರಕ ಮಂಡಳದ ತ್ರೈವಾರ್ಷಿಕ ಚುನಾವಣಾಧಿಕಾರಿಯಾಗಿ ಈ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ತ್ರೈವಾರ್ಷಿಕ ಚುನಾವಣೆ 2026ರ ವೇಳಾಪಟ್ಟಿಯನ್ನು ಹಕ್ಕನ್ನು ಕೊಟ್ಟಿರ್ತದೆ. ಅದೇ ರೀತಿ ಮತದಾನ ಮುಗಿದ ನಂತರ ಎಣಿಕೆಯನ್ನು ಒಂದು ಈ ಬ್ರೇಕ್ ಆಫ್ ಚಾ ಮುಗಿದ ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಏಜೆಂಟ್ರು, ಚುನಾವಣಾ ಅಭ್ಯರ್ಥಿಗಳ ಏಜೆಂಟ್ರು ಹಾಗೂ ನಮ್ಮ ಚುನಾವಣಾ ಸಿಬ್ಬಂದಿ ಎಲ್ಲ ಸೇರಿಕೊಂಡು ಮತದಾನದ ಎಣಿಕೆಯನ್ನು ಪ್ರಾರಂಭ ಮಾಡ್ತೀವಿ. ಅದಾದ ನಂತರ ಅಂತಿಮ ಎಣಿಕೆ ಅಂತಿಮ ಆದ ನಂತರ ಗೆದ್ದಂಥ ಅಭ್ಯರ್ಥಿಗಳ ಘೋಷಣೆಯನ್ನು ಅವಾಗಲೇ ಮಾಡಲಾಗುತ್ತದೆ. ಅಂತಿಮ ಫಲಿತಾಂಶವನ್ನು ಮತದಾನ ಎಣಿಕೆ ಮುಗಿದ ನಂತರ ಪ್ರಕಟಣೆಯಲ್ಲಿ ತಿಳಿಸಲಾಗುವುದು.